ಡೆಡ್ಲಿ ಅಪಘಾತ ಆಗಿರೋದ್ರ ಡೀಟೇಲ್ಸ್ ಇದು. ಬೆಂಗಳೂರು ಮತ್ತು ಪುಣೆಯ ಹೆದ್ದಾರಿ ಏನಿದೆ ಅಲ್ಲಾಗಿರುವಂತಹ ಭೀಕರ ಅಪಘಾತಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ದೀವಿ. ಡೆಡ್ಲಿ ಆಕ್ಸಿಡೆಂಟ್ನ ಪರಿಣಾಮ, ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ವೆಹಿಕಲ್ನಲ್ಲಿದ್ದವರು ಏನಾದರೂ ಅನ್ನೋದ್ರ ಡೀಟೇಲ್ಸ್ ಇದು. ಬೆಂಗಳೂರು ಮತ್ತು ಪುಣೆ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಚಲಿಸ್ತಾ ಇದ್ದ ಕಾರಿನ ಮೇಲಿನ ಕಾಂಕ್ರೀಟ್ ಮಿಕ್ಸರ್ ಲಾರಿ ಮಗುಚಿ ಬಿದ್ದಿದೆ. ಕಾರಿನಲ್ಲಿ ಸಿಲುಕಿ ಇಬ್ಬರು ಒದ್ದಾಡಿ ಹೋಗ್ತಾ ಇದ್ರು. ಕಾಪಾಡಿ ಕಾಪಾಡಿ ಅಂತ ಕೂಗಿಕೊಂಡಂತಹ ದೃಶ್ಯ ಕೂಡ ಕಂಡು ಬರ್ತಾ ಇದೆ. ಇನ್ನೂ ಕೂಡ ಇಬ್ಬರು ಕಾರಲ್ಲೇ ಇದ್ದಾರೆ. ಪಾಪ ಅವರ ಆರ್ತನಾದ ಕೇಳೋದಕ್ಕಾಗ್ತಾ ಇಲ್ಲ. ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದಾರೆ, ನಮ್ಮ ಜೀವವನ್ನು ರಕ್ಷಣೆ ಮಾಡಿ ಅಂತ. ಹೆವಿ ವೆಹಿಕಲ್, ಕಾರಿನ ಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಾ ನೀವು. ಕಾರು ಅಂತ ಹೇಳೋದಕ್ಕೆ ಏನು ಉಳಿದಿಲ್ಲ, ಅಲ್ಲಿ ಕಂಪ್ಲೀಟಾಗಿ ಅಪ್ಪಚ್ಚಿ ಆಗಿದೆ. ಹೇಳಿ ಕೇಳಿ ಕಾಂಕ್ರೀಟ್ ಮಿಕ್ಸ್ ಲಾರಿ ಅಂತ ಹೇಳಿದ್ರೆ ವಿಪರೀತ ವೆಯ್ಟ್ ಇರುತ್ತೆ. ಟನ್ ಗಟ್ಟಲೆ ವೆಯ್ಟ್ ಇರುವಂತಹ ಆ ವೆಹಿಕಲ್ ಏಕಾಏಕಿ ಇದ್ರ ಮೇಲೆ ಮಗುಚಿ ಬಿದ್ದಿದೆ. ಕಾರಲ್ಲಿದ್ದ ಇಬ್ಬರನ್ನ ರಕ್ಷಣೆ ಮಾಡೋದಕ್ಕೆ ಶತಪ್ರಯತ್ನವನ್ನು ಪಾಪ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ. ಕಣ್ಣಲ್ಲಿ ನೀರು ಬರ್ತಾ ಇದೆ, ಕೇಳ್ಕೊಳ್ತಾ ಇದ್ದಾರೆ ಅವರು. ನಿಜವಾಗ್ಲೂ ಕರಳು ಹಿಂಡುವಂತಹ ದೃಶ್ಯ ಬೆಂಗಳೂರು ಮತ್ತು ಪುಣೆ ಹೆದ್ದಾರಿಯಲ್ಲಿ ನಡೆದಿದೆ. ಜನ ಜಮಾಯಿಸಿದ್ದಾರೆ, ರೆಸ್ಕ್ಯೂ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಬಟ್ ಆಗ್ತಾ ಇಲ್ಲ. ಅದು ಕ್ರಶ್ ಆಗಿದೆ, ಕಂಪ್ಲೀಟಾಗಿ ಕಾರು ಕ್ರಶ್ ಆಗಿ ಹೋಗಿದೆ. ನೋಡಿ, ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಒಬ್ರು ಕೈ ಸನ್ನೆ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಟೋಟಲ್ ಆಗಿ ಇಬ್ಬರು ಅಪಘಾತ ಆಗಬೇಕಾದ್ರೆ ಕಾರಲ್ಲಿದ್ದರು. ಒಬ್ಬರಂತೂ ನಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದ್ದಾರೆ. ಇನ್ನೊಬ್ಬರ ಸ್ಥಿತಿ ಹೇಗಿದೆ, ಅವ್ರಿಗೂ ಪಾಪ ಪ್ರಜ್ಞೆ ಇದ್ದ ಹಾಕಿದೆ. ಬಿಕಾಸ್ ಮೂಮೆಂಟ್ಸ್ ಅವ್ರದ್ದು ಇದೆ. ಒಬ್ಬರು ನಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದ್ದಾರೆ. ನೋಡಿ, ಇಷ್ಟೇ ಕಾಣಿಸ್ತಾ ಇರೋದು. ಪಾಪ ಏನಾಗಿದೆಯೋ, ಎಷ್ಟು ಗಂಭೀರವಾಗಿ ಅವ್ರು ಗಾಯಗೊಂಡಿದ್ದಾರೆ ಅನ್ನೋದು ಅವ್ರು ಆಚೆ ಅವರನ್ನು ತೆಗೆದ ನಂತರನೇ ಗೊತ್ತಾಗತ್ತೆ. ಬಟ್ ಇನ್ನೂ ಪ್ರಜ್ಞೆ ಇದೆ. ಫಾರ್ಚುನೇಟ್ಲಿ ಪ್ರಜ್ಞೆ ಇದೆ ಅವ್ರಿಗೆ. ಈ ಥರದ ಅಪಘಾತದ ಪ್ರಕರಣದಲ್ಲಿ ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ, ಒಂದು ಪ್ಯಾನಿಕ್ ಮೋಡಿಗೆ ಜಾರಿಬಿಡ್ತಾರೆ. ಬಟ್ ಇವ್ರಿಗೆ ಪ್ರಜ್ಞೆ ಇದೆ, ಕೇಳ್ಕೊಳ್ತಾ ಇದ್ದಾರೆ. ಇನ್ನೊಬ್ಬರ ಸ್ಥಿತಿ ಕೂಡ ಹೀಗೆ ಇರ್ಬೋದು ಅನ್ನೋ ಒಂದು ಅಂದಾಜಿದೆ. ತುಂಬ ಜನ ನೋಡಿ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲರಿದ್ದು ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದಿದ್ದಾರೆ. ಹೇಗಾದರೂ ಮಾಡಿ ಕಾರಿಂದ ಅವ್ರನ್ನ ಆಚೆ ತಗೊಳ್ಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತುಂಬ ಜನ ಸಾರ್ವಜನಿಕರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಬಟ್ ಇಲ್ಲಿ ತನಕ ಸಾಧ್ಯ ಆಗ್ತಾ ಇಲ್ಲ. ಶತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜನ ಇಷ್ಟೊತ್ತು ಪ್ರಯತ್ನ ಪಟ್ಟರು, ಆಗಲಿಲ್ಲ. ಈಗ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಕಾರ್ಯಾಚರಣೆಯನ್ನು ಇಕ್ವಿಪ್ಮೆಂಟ್ ಬಳಸೋದ್ರ ಮೂಲಕ ಮಾಡ್ತಿದ್ದಾರೆ. ನೋಡಿ, ರಕ್ಷಣೆ ಮಾಡಿರುವಂತಹ ಒಬ್ಬರ ಸ್ಥಿತಿಯನ್ನು ಗಮನಿಸ್ತಾ ಇದ್ರಿ ನೀವು. ಅವರು ಅನ್ಕಾನ್ಷಿಯಸ್ ಇದ್ದ ಹಾಗೆ ಕಾಣಿಸ್ತಾ ಇದ್ದಾರೆ. ಒಬ್ಬರನ್ನ ಅಂತೂ ಅಲ್ಲಿ ಯಶಸ್ವಿಯಾಗಿ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು. ಸತತ ಪ್ರಯತ್ನ ಮಾಡೋದ್ರ ಮೂಲಕ ಇನ್ನೊಬ್ಬರನ್ನ ಕೂಡ ರಕ್ಷಣೆ ಮಾಡಿರುವಂತಹ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ದಿಲೀಪ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ದಿಲೀಪ್, ಹೇಗಾಯ್ತು ಈ ಭೀಕರ ಅಪಘಾತ? ಇಬ್ಬರ ಸ್ಥಿತಿಗತಿ ಬಗ್ಗೆ ಏನು ಮಾಹಿತಿ ಇದೆ ಅಂತ? ಮಮತಾ, ಇಬ್ರು ಕೂಡ ಏನಂತಾರೆ ಸೀರಿಯಸ್ ಆಗಿರುವಂಥದ್ದು ತಾವು ನೋಡ್ಬೋದು ಚಿತ್ರಗಳಲ್ಲಿ. ಏನಂತಾರೆ ಈ ಒಂದು ಅಶೋಕ ಲೈಲ್ಯಾಂಡ್ ಏನಿದೆ ಇದು ಒಂದಿಷ್ಟು ಏನು ತೊಗೊಂಡು ಹೋಗ್ತಾ ಇತ್ತು. ಅದ್ರ ಜೊತೆಗೆ ಏನಂದ್ರೆ ಈ ಬಂದಂತ KA-25 ಇರ್ತಕ್ಕಂಥ ಏನು ಗಾಡಿ ಒಳಗಡೆ ಬರ್ತಾ ಇತ್ತು. ಇವೆರಡನ್ನು ನೋಡಿ ಆ ಪಕ್ಕದಲ್ಲಿರ್ತಕ್ಕಂಥ ಏನು ಬ್ರೇಕ್ ಹಾಕ್ತಾರೆ. ಬ್ರೇಕ್ ಹಾಕಿದ ಮೇಲೆ ಲೋಡ್ ಇರ್ತಕ್ಕಂಥ ಅಶೋಕ ಲೈಲ್ಯಾಂಡ್ ಸಂಪೂರ್ಣವಾಗಿ ಈ ಒಂದು ಗಾಡಿ ಮೇಲೆ ಬೀಳುವಂಥದ್ದು ತಾವು ನೋಡ್ಬೋದು ಚಿತ್ರಗಳಲ್ಲಿ. ಯಾವ ತರ ಈ ಒಂದು ಗಾಡಿ ನುಜ್ಜುಗುಜ್ಜಾಗಿದೆ ಅಂತ ಹೇಳಿ ಇವರ ಪರಿಸ್ಥಿತಿ ಏನಂದ್ರೆ ಸಿಕ್ಕಾಕೊಂಡು ಒದರಾಡ್ತಾ ಇದ್ದಾರೆ. ತಾವು ನೋಡ್ಬೋದು ವಿಜುವಲ್ಗಳಲ್ಲಿ ಕಾಪಾಡಿ ಕಾಪಾಡಿ ಅಂತ ಹೇಳಿ ಅವರು ಜಗ್ಗು ಇರ್ತಾ ಇದ್ರು. ಸ್ಥಳಕ್ಕೆ ಬಂದಂಥ ಅಗ್ನಿಶಾಮಕ ಸೇವೆ ಜೊತೆಗೆ ಏನಂತಂದ್ರೆ ಬೆಳಗಾವಿಯ ನಗರ ಟ್ರಾಫಿಕ್ ಪೊಲೀಸರು ಇದ್ದಾರೆ, ಇಬ್ಬರು ಕೂಡಿ ರೆಸ್ಕ್ಯೂ ಮಾಡಿರುವಂಥದ್ದು. ಮತ್ತೆ ಅವರ ಜೀವ ಗಂಭೀರ ಇದೆ ಅಂತ ಹೇಳಲಾಗ್ತದೆ. ಬೆಳಗಾವಿಯ ಒಂದು ಖಾಸಗಿ ಆಸ್ಪತ್ರೆಗೆ ಈ ಒಂದು ತಗೊಂಡನ್ನ ಹೋಗಿದಾರಂತೆ. ಬೆಳಗಾವಿಯ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರೆ ಅವ್ರ ಸ್ಥಿತಿ ಚಿಂತಾಜನಕ ಅಂತ ಹೇಳಿದ್ರೆ ತಾವು ನೋಡ್ಬೋದು. ಏನಂತಂದ್ರೆ ಯಾವ ತರ ಈ ಒಂದು ಅಶೋಕ ಲೈಲ್ಯಾಂಡ್ ಏನಿದೆ KA-01 ಇದು ಒಂದು ಏನು ಇರ್ತಕ್ಕಂಥ ಏನು ಲೋಡೆಡ್ ಗಾಡಿ ಇದು. ಆ ಲೋಡೆಡ್ ಗಾಡಿ ಯಾವಾಗ ಬ್ರೇಕ್ ಹೊಡಿತಾರೆ, ಆ ಬ್ರೇಕ್ ಹೊಡೆದ ಮೇಲೆ ಅವರು ಆಯಾ ತಪ್ಪಿ ಒಂದು ಕಾರ್ ಮೇಲೆ ಡೈರೆಕ್ಟಾಗಿ ಕಾರ್ ಮೇಲೇ ಬಿದ್ದಿರುವಂಥದ್ದು. ಇದು ತಾವು ನೋಡ್ಬೋದು ಯಾವ ಥರ ಈ ಒಂದು ರೆಡಿ ಮಿಕ್ಸ್ ಕಾಂಕ್ರೀಟ್ ಅಂತ ಹೇಳ್ತೀವಿ. ರೆಡಿ ಮಿಕ್ಸ್ ಕಾಂಕ್ರೀಟ್ಸನ್ನು ತಗೊಂಡು ಹೋಗ್ತಕ್ಕಂಥ ಏನೋ ಗಾಡಿ ಇದೆ. ಈ ಗಾಡಿ ಮೇಲೆ ಬಿದ್ದಿರುವಂಥದ್ದು. ಮತ್ತು ಇದರಿಂದ ಸುಮಾರು NH ರಾಷ್ಟ್ರೀಯ ಹೆದ್ದಾರಿ ಒಂದು ಸುಮಾರು ಒಂದು 10-15 ನಿಮಿಷಗಳ ಕಾಲ ಟ್ರಾಫಿಕ್ ಕೂಡ ಜಾಮ್ ಆಗಿತ್ತು. ಮಮತಾ,
ದಿಲೀಪ್, ಈ ಅಪಘಾತದಲ್ಲಿ ಇಬ್ರು ಸಿಕ್ಕಾಕೊಂಡಿದ್ರಲ್ಲ, ಅವರು ಬದುಕುವ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಕ್ರಿಟಿಕಲ್ ಅಂತ ಹೇಳ್ತಾ ಇದ್ರಿ, ಏನಾದರೂ ಆಪರೇಷನ್ಸ್ ರಿಕ್ವೈರ್ಡಾ, ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ಯೋಚನೆನಾ? ಏನು ಮಾಹಿತಿ ಇದೆ ಮತ್ತು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು ಅವರು? ಹೌದು ಹೌದು ಮಮತಾ, ಇದು ಏನಂತಾರೆ ಕಡೆಯಿಂದ ಪುಣೆ ಕಡೆಯಿಂದ ಬೆಳಗಾವಿ ಬರ್ತಕ್ಕಂಥ ಏನು NH4 ಕೂಡ್ತಾ ಇರತಕ್ಕಂಥ ಏನು ರಸ್ತೆ ಇಲ್ಲಿದೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಪ್ರತ್ಯಕ್ಷದರ್ಶಿದ್ದಾರೆ, ಅವರನ್ನ ಮಾತಾಡ್ಸೋಣ. ಏನಾಗಿದೆ ಸರ್, ಯಾವ ಥರ ರೆಸ್ಕ್ಯೂ ಮಾಡಿ? ಕಾರ್ ನಿಂತ ಹೊತ್ತಿಗೆ ಲಾರಿ ಬಂದು ಬಿತ್ತು. ಆ ಹೊತ್ತಿಗೆ ನಾವು ಬಂದು ಹೆಲ್ಪ್ ಮಾಡಿದ್ವಿ. ಏನಾಗಿದೆ ಅದರ ಎಲ್ಲಿ ಹೊರಟಿದ್ರು? ಏನು ಎಲ್ಲಿ ಹೊರಟಿದ್ದು ಗೊತ್ತಿಲ್ಲ. ನಾವು ಹೋಗೋ ಪಬ್ಲಿಕ್ ಒಬ್ರು ಹೆಣ್ಮಗಳು ಕರೆದ ಮೇಲೆ ನಾವು ಬಂದದ್ದು ನೋಡಿದ್ವಿ. ಅದ್ರಲ್ಲಿ 2 ಜನ ಇದ್ರು. ತೆಗೆದಿದ್ದೀವಿ. ಘಟನೆ ಆಗಿರೋದು ಗೊತ್ತಿಲ್ಲ, ಆದ್ಮೇಲೆ ಬಂದಿರೋದು ನಾವು ಒಂದು 2 ನಿಮಿಷ ಆದ್ಮೇಲೆ. ಆಮೇಲೆ ಪಟಾನ್ ಕ್ರೇನ್ ಬಂದು ತೆಗೆದಿರೋದು. ಪಬ್ಲಿಕ್ ಹೆಲ್ಪ್ ಮಾಡಿದ್ರು. ಒಬ್ಬರಿಗೆ ಆಗಿದೆ, ಒಬ್ಬರಿಗಿಲ್ಲ. ಇಬ್ಬರು ರೆಸ್ಕ್ಯೂ ಮಾಡಿದಂಥವ್ರು ಮಾತಾಡ್ತಾರೆ ಮಮತಾ. ಏನಂತಾರೆ, ಒಬ್ಬರಿಗೆ ಗಂಭೀರ ಗಾಯ ಆಗಿದೆ. ಬೆಳಗಾವಿಯ KLE ಆಸ್ಪತ್ರೆಯಲ್ಲಿ ಅವರನ್ನು ದಾಖಲು ಮಾಡಲಾಗಿದೆ. ಅವರು 2-3 ಕಡೆ ಅವರ ಮೂಳೆ ಮುರಿದಿರುವಂಥದ್ದು ಮತ್ತೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅಂತ ಈಗ ಆಸ್ಪತ್ರೆ ಮೂಲಗಳಿಂದ ತಿಳಿದು ಬಂದಿರುವಂಥದ್ದು ಮಮತಾ. ಆಲ್ ರೈಟ್, ಧನ್ಯವಾದ ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಬಟ್ ಕಾರಿನ ಸ್ಥಿತಿ ನೋಡ್ತಾ ಇದ್ರೆ ಅದ್ರಲ್ಲಿ ಬದುಕುಳಿದ್ರು ಅನ್ನೋದೇ ಪವಾಡ ನಿಜವಾಗ್ಲೂ. ಆ ಕಾರಿನ ಸಿಚುವೇಶನ್ ನೋಡ್ತಾ ಇದ್ರೆ ಅದ್ರಲ್ಲಿ ಬದುಕುಳಿಯೋದಕ್ಕೆ ಸಾಧ್ಯನಾ ಅಂತ ಅನಿಸ್ಬಿಡುತ್ತೆ. ಬಿಕಾಸ್ ಕಾರು ಅಂತ ಹೇಳ್ಕೊಳ್ಳೋದಕ್ಕೆ ಏನೂ ಉಳಿದಿಲ್ಲ ಅಲ್ಲಿ. ಈ ಮಾಂಸದ ಮುದ್ದೆಯನ್ನು ನೀವು ಗಮನಿಸಿರ್ತೀರ, ಆ ಥರ ಕಾರ್ ಕಂಪ್ಲೀಟಾಗಿ ಕ್ರಶ್ ಆಗಿಬಿಟ್ಟಿದೆ, ಕಂಪ್ಲೀಟಾಗಿ ಅಪ್ಪಚ್ಚಿ ಆಗಿದೆ. ಬಟ್ ಜನ ಅಲ್ಲಿ ತಮ್ಮ ಸಮಯ ಪ್ರಜ್ಞೆಯನ್ನು ತೋರಿಸಿದ್ದಾರೆ, ಇಬ್ಬರನ್ನು ಉಳಿಸಿದ್ದಾರೆ. ಒಬ್ಬರು ಪಾಪ ಇಂಜುರಿ ಜಾಸ್ತಿ ಆಗಿದೆ, ಇನ್ನೊಬ್ಬರು ಸೇಫ್ ಆಗಿದ್ದಾರೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಬಹಳ ಬಹಳ ಭಯ ಹುಟ್ಟಿಸುತ್ತೆ ಈ ಘಟನೆ. ಕಾರಿನಲ್ಲಿ ಸಿಲುಕಿದ್ದ ಇಬ್ಬರನ್ನ ರಕ್ಷಣೆ ಮಾಡುವಂತಹ ಸಂದರ್ಭ ಕಾಣಿಸಿದ್ದು. ಹೀಗೆ ಪೊಲೀಸ್ ಆಫೀಸರ್ಸ್ ಇದ್ರು, ಅಗ್ನಿಶಾಮಕ ಸಿಬ್ಬಂದಿಗಳು, ಜೊತೆಗೆ ಒಂದಷ್ಟು ಜನ ಮೆಕ್ಯಾನಿಕ್ಗಳನ್ನೆಲ್ಲ ಕರೆಸಿ ಅಲ್ಲಿ ವಿಪರೀತವಾಗಿ ಆ ಕಾರಿನ ಮೂಲಕ, ಆ ಕಾರಿನ ಆ ವಿಂಡೋನ ಮೂಲಕ ಅವರನ್ನ ಹೊರತೆಗೆಯುವಂತಹ ಪ್ರಯತ್ನ ಮಾಡಿದ್ರು. ಕೊನೆಗೂ ಯಶಸ್ವಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಎಂಥವರನ್ನು ಬೆಚ್ಚಿ ಬೀಳಿಸ್ತಾ ಇದೆ ಸಂದರ್ಭದ ದೃಶ್ಯ.